ನಿಮ್ಮ ಮುಷ್ಕರಕ್ಕೆ ನಾನು ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದೀನಿ. ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ ಹತ್ರ ಮಾತಾಡ್ತೀನಿ. ಸಮಾನ ವೇತನ ಕೊಡುವಂಥ ದೃಷ್ಟಿಯಿಂದ ಮತ್ತು ಸೇವಾ ಭದ್ರತೆ ಕೊಡುವಂಥ ದೃಷ್ಟಿಯಿಂದ ನಿಮ್ಮನ್ನ ಕಾರ್ಪೊರೇಷನ್ನಲ್ಲೇ ಉಳಿಸ್ಕೊಬೇಕು. ಅದು ಬಹಳ ಮುಖ್ಯವಾದಂಥ ವಿಚಾರ ನಿಮ್ಮದು. ಈ ಎಲ್ಲ ವಿಚಾರಗಳನ್ನು ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ ಜೊತೆ ಮಾತಾಡ್ತೀನಿ. ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀರಿ, ನೀವು ಹೋರಾಟ ಮಾಡ್ತಾ ಇದ್ದೀರಾ. ಅವ್ರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪಾಪರ ಔಟಿದೆ, ಒಂಥರ ದುಡ್ಡಿಲ್ಲ ಅವ್ರ ಹತ್ರ, ಕೊಡೋಕ್ಕೆ ದುಡ್ಡಿಲ್ಲ. ಯಾವುದು ದುಡ್ಡಿಲ್ಲದೆ ಅವರು ಪ್ರತಿಯೊಂದು ದಿನವೂ ಅವತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು, ಅವತ್ತು ಹಣ ಬಿಡುಗಡೆ ಮಾಡಬೇಕು. ಮಕ್ಕಳಿಗೂ ಇನ್ನು ವಿದ್ಯಾರ್ಥಿ ವೇತನಗಳು ಪೆಂಡಿಂಗ್ ಇದೆ, 6 ತಿಂಗಳಿಂದ ಪೆಂಡಿಂಗ್ ಇದೆ. ಮೊನ್ನೆ ನೀವು ನೋಡ್ದಾ ಇದೆ, ದಾವಣಗೆರೆಯಲ್ಲಿ ಒಬ್ಬ ಎರಡೂ ಕಾಲಿಲ್ಲ ಮುದುಕಿ 75-80 ವರ್ಷ 3 ಕಿಲೋಮೀಟ್ರು ರಸ್ತೆಯಲ್ಲೇ ಮಲ್ಕೊಂಡು, ಅಂದ್ರೆ ಅದೇನೋ ನಮ್ಮ ದೇಕ್ಕೊಂಡು ಹೋಗ್ತಲ್ಲ, ಬಂದು DC ಆಫೀಸ್ಗೆ ಹೋಗಿ ನನಗೆ 2 ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂತ, ಪೆನ್ಷನ್ನು ಕೊಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಪಾರ್ಲಿಮೆಂಟ್ ಚುನಾವಣೆ ಇದೆ ಅಂತೇಳಿ ಫ್ರೀ ಅನ್ನೋ ಒಂದು ಮಾಯಾಜಾಲದಲ್ಲಿ ಎಲ್ಲರನ್ನೂ ಸಿಕ್ಕಾಕಕ್ಕೆ ಹೋಗಿ ಅವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ನಾವೇನು ಫ್ರೀ ವಿರೋಧಿಗಳೇನಲ್ಲ, ಆದರೆ ದಿನನಿತ್ಯದ ಕೆಲಸಗಳು ಏನು ನಡಿಬೇಕು, ಆಸ್ಪತ್ರೆ ಔಷಧಿ ಸಿಗಬೇಕು, ಶಾಲೆಗಳಿಗೆ ಸರಿಯಾದಂಥ ಸೌಕರ್ಯ ಸಿಗಬೇಕು, ಕೆಲಸ ಮಾಡುವಂಥ ನೌಕರರಿಗೆ ಸಂಬಳ ಕೊಡಬೇಕು. ಈ ಥರದ್ದೆಲ್ಲ ಇಶ್ಯೂಸು ರೆಗ್ಯುಲರಾಗಿ ನಾವೇನಿದೆಯೋ ಅದನ್ನು ಮಾಡಬೇಕು. ಅದಾದಮೇಲೆ ಉಳಿದಂಥ ವಿಚಾರಗಳಿಗೆ ನಾವು ಗಮನ ಕೊಡ್ಬೋದು. ನಾವು ಮನೆ ಹೆಂಗೆ ನಡೆಸ್ತಿರೋ ಹಾಗೆ ಸರ್ಕಾರನೂ ಅದೇ ಥರನೇ ನಡೆಯೋದು. ಹೊಸ್ದಾಗೇನು ಸರ್ಕಾರದ ಬಡ್ಜೆಟ್ ಹೊಸ್ದಾಗೇನು ಆಕಾಶದಿಂದ ಹಣ ಉದುರಲ್ಲ, ಮನೆಯಲ್ಲೂ ಆಕಾಶದಿಂದ ಹಣ ಉದುರಲ್ಲ. ನಮ್ಮ ಸಂಬಳ ಏನು ಬರುತ್ತೆ, ನಿಮ್ಗೆ 20,000 ಸಂಬಳ ಬರ್ತೈತೆ, 15,000 ಸಂಬಳ ಬರುತ್ತೆ. ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿರ್ತೀರ. ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ಆದರೂ ಕೊಡಕ್ಕೆ ಬರಲ್ಲ. ನೀವೇನೋ ಹೋಟ್ಲಿಗೆ ಹೋಗಿ 100 ರೂಪಾಯಿ ತಿನ್ನಬೇಕು ಅಂದರೆ ಯೋಚನೆ ಮಾಡಬೇಕು, ಆಗಲ್ಲಪ್ಪ ಮಿಕ್ಕಿಲ್ಲ ಅಂತ. ಹಂಗೆ ಸರ್ಕಾರನೂ ಅಷ್ಟೇ ಹೀಗೆ ಸಾಲದಲ್ಲಿದೆ. ಇವೆಲ್ಲ ಬೇಕಾಗಿರಲಿಲ್ಲ. ಜನಗಳಿಗೆ ರಸ್ತೆ ಬೇಕು, ಕುಡಿಯೋ ನೀರು ಬೇಕು, ನೌಕರರಿಗೆ ಸಂಬಳ ಬೇಕು, ಆಸ್ಪತ್ರೆಗೆ ಹೋಗೋರಿಗೆ ಔಷಧಿ ಸಿಗಬೇಕು. ಇದು ಇರೋವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿದ್ರಲ್ಲ, ತೊಗಲಕ್ಕೆ ಸರ್ಕಾರ ಅಂತಾರಲ್ಲ, ಹಂಗೆ ಮಾಡಿಬಿಟ್ಟು ಸಿಕ್ಕಾಕೊಂಬಿಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ಮಾಡ್ತೀನಿ. ಇವು ನ್ಯಾಯಯುತವಾದಂಥ ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರಿಸುವಂಥದ್ದಕ್ಕೆ ನಾನು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತೀನಿ. ಅದೇ ರೀತಿ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಈಗಲೇ ನಾನು ಕಾರ್ ಹತ್ತಿದ ತಕ್ಷಣ ಫೋನಲ್ಲಿ ಕಾರ್ಪೊರೇಷನ್ ಕಮಿಷನರ್ ಜೊತೆನೂ ನಾನು ಮಾತಾಡಿ ನಿಮಗೆ ನ್ಯಾಯ ಸಿಗೋ ರೀತಿ ನಾವು ಹೋರಾಟವನ್ನು ನಾವು ಮಾಡ್ತೀರಿ. ನನಗೂ ನಿನ್ನೆಯಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು ಎಲ್ಲ ಬಂದು ನನ್ನ ಹತ್ರ ವಿನಂತಿ ಮಾಡಿದ್ರು. ನಿನ್ನೆ ಮೀಟಿಂಗ್ ಇತ್ತು, ಈಗೂ ಮೀಟಿಂಗ್ ಹೋಗ್ಬೇಕಾಯ್ತು. ಮೀಟಿಂಗನ್ನು ಮುಂದಕ್ಕೆ ಹಾಕಿ ನಾನು ಇಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ನಾನೀಗ ಯಲಹಂಕ ಬ್ಯಾಟರಾಯನಪುರ ಆಚೆ ಹೋಗ್ಬೇಕು ನಾನು. ಆದರೂ ನಿಮ್ಮ ಒಂದು ಮನವಿಗೆ ಸ್ಪಂದನೆ ಮಾಡಿ ನಿಮಗೆ ಏನು ಸೇವಾ ಭದ್ರತೆ ಮತ್ತು ಸಮಾನ ವೇತನ, ಸಮಾನ ಕೆಲಸ ಸಮಾನ ವೇತನಕ್ಕೆ ಏನು ಆಗ್ರಹ ಮಾಡ್ತೀರಾ ಅದಕ್ಕೆ ನಾನು ಬೆಂಬಲ ಮಾಡ್ತಾ ಇದ್ದೀನಿ. ಎಲ್ಲ ಭಾಳ ಯುವಕರಿದ್ದೀರಾ, ನೀವು ಸ್ವಲ್ಪ ಎಲ್ಲ ನೆರಳಲ್ಲಿ ಕೂತ್ಕೊಳ್ಳಿ, ನೆರಳು ವ್ಯವಸ್ಥೆಯನ್ನು ಮಾಡ್ಕೊಂಡು ಕೂತ್ಕೊಳ್ಳಿ. ಯಾಕೆ ಬಿಸಿಲು ಇದೆ, ಜಾಸ್ತಿ ಬಿಸಿಲಿದೆ. ಸರ್ಕಾರಕ್ಕೆ ಕಣ್ ತೆಗೆಯೋವರೆಗೂ ಸ್ವಲ್ಪ ನೀವೆಲ್ಲ ಹೋರಾಟ ಮಾಡಬೇಕಾಗುತ್ತೆ. ನಾವಂತೂ ನಿಮ್ಮ ಜೊತೆ ಇದ್ದೀರಿ. ಇಷ್ಟು ಬೆಂಬಲವನ್ನು ಮಾಡ್ತೀವಿ. ಒಳ್ಳೇದಾಗಲಿ ಎಲ್ಲರಿಗೂ, ಒಳ್ಳೇದಾಗ. ಭಾರತ್ ಮಾತಾ ಕಿ. ನಮ್ಮನ್ನೆಲ್ಲ ಅನ್ಕ್ವಾಲಿಫೈಡ್ ಅಂತಾನೆ ಬಿಂಬಿಸ್ತಾ ಇದಾರಣ BBMP. ಅದು ಸ್ಪೆಷಲ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು. ಇಲ್ಲಪ್ಪ, ಈಗ 11% ತೇಲ್ಗಡೆಯ ಒಂದು ಮಾಪನ ಇದ್ದಿದ್ದಲ್ವಾ ನಿಮ್ಮದು, ಈಗ 71% ಬಂದಿದೆ. ಅಂದರೆ ನೀವು ಇಂಪ್ರೂವ್ ಮಾಡಿದಾರಾ ಅಂತ ಅರ್ಥನೇ. ನಿಮಗೆ ಕ್ವಾಲಿಫಿಕೇಶನ್ ಸರಿ ಇಲ್ಲ ಅಂದರೆ ಇಂಪ್ರೂವ್ ಹೆಂಗಾಗ್ತಾ ಇತ್ತು. ಅದರಿಂದ ಅದನ್ನ ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಏನು ಸ್ವಲ್ಪ ತಲೆ ಇಲ್ಲ ಇರಬೇಕು. ಆ ತಲೆ ಇಲ್ದಿದ್ದಕ್ಕೋಸ್ಕರ ಹಂಗೆಲ್ಲ ಹೇಳ್ತಾ ಇದ್ದಾರೆ. ಹಿಂದೆ ಎಷ್ಟಿತ್ತು ಈಗ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಅದರಿಂದ ಇವೆಲ್ಲ ಸುಮ್ಮನೆ ಅದೇನೋ ಹೇಳ್ತಾರಲ್ಲ, ಕುಂಟು ನೆಪ ಇಟ್ಕೊಂಡು ಏನೇನೋ ರೀಸನ್ಗಳನ್ನು ಹೇಳ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ನಾನು ಮಾತಾಡಿ ಅವ್ರ ಜೊತೆ ಹೇಳ್ತೀನಿ. ನಿಮ್ಮ ಬೇಡಿಕೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸರ್ಕಾರ ಕೊಟ್ಟು ಸರ್ಕಾರದಿಂದ 20% ನೇಮಕಾತಿಯನ್ನ ಮಾಡ್ಕೊಂತೀವಿ ಅಂತ ಹೇಳ್ತಾ ಇದಾರಲ್ಲ, ಆ 20% ನಮ್ಮನ್ನೇ ನೇಮಕಾತಿ ಮಾಡ್ಕೊಳ್ಳಿ, ನಮ್ಮನ್ನೇ ಕಾಯಂ ಮಾಡಲಿ ಅನ್ನೋದು ನಮ್ಮ ಬೇಡಿಕೆ ಆಗಿರುತ್ತದೆ.
ಮೊದಲನೇದಾಗಿ ಸರ್ ನಾವು ಕೇಳ್ಕೊಳ್ಳೋದು ಹೀಗೆ ಕ್ರಮೇಣ ಇವ್ರು ಏನಾಗ್ತಾ ಇದ್ದಾರೆ 15ರಿಂದ 20% ನಾವು ಪ್ರತಿ ವರ್ಷ ಸರ್ಕಾರದಿಂದ ನೇಮಕಾತಿ ಮಾಡ್ಕೊಂತಿದ್ದಾರೆ. ಇದೇನಾದ್ರೂ ಹಾಗೆ ಏನಾಗ್ತದೆ ಅಂದ್ರೆ ನಮ್ಮ ಬೆಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ. ಅವರೆಲ್ಲ ಏನ್ ಮಾಡ್ತಾರೆ, ಪ್ರೆಷರ್ ಹಾಕಿ ಸರ್ಕಾರದ ಮೇಲೆ ಅದು 50% ಹೋಗ್ಬೋದು. ನಾವು ಇನ್ನೂ 2-3 ವರ್ಷ ಇರ್ತೀವಿ ಅಂತ ಅನ್ಕೊಂಡಿದ್ದೀವಿ, ಅದು ಈ ವರ್ಷದಲ್ಲೇ ಎಲ್ಲ ಕ್ಲಿಯರ್ ಆಗ್ಬೋದು. ದಯಮಾಡಿ ನಮ್ಮ ಬೇಡಿಕೆ ಇಷ್ಟೇ ಸರ್, BBMP ನಲ್ಲಿ ಒಳಗೆ ಏನು ಶಿಕ್ಷಕರಿದ್ದಾರೆ ಹೊರಗುತ್ತಿಗೆ ಅನ್ನೋದು ಹೋಗ್ಬೇಕು ಸರ್. ಅವರ ಮ್ಯಾನಿಫೆಸ್ಟೋದಲ್ಲೇ, ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲೇ ಹೇಳಿದ್ದಾರೆ, ನಾವು ಹೊರಗುತ್ತಿಗೆ ಇಲ್ಲ, ಎಲ್ಲರನ್ನು ಕಾಯಂ ಮಾಡ್ತೀರಿ ಅಂತ ಅವಾಗ ಹೇಳಿದ್ರು. ಹೌದು ಸರ್, ಮಾಡ್ಬಿಡ್ತೀನಿ. ಖಂಡಿತ ಸರ್. ಪುಸ್ತಕ ತೆಗೆದು ನೋಡಿ ನೀವು, ನಾನು ಓದಿದ್ದೀನಿ. ಖಂಡಿತ ಸರ್. ಹೀಗೆ